ನಾವು ಈ ವಿಡಿಯೋದಲ್ಲಿ ಕ್ರೀಡೆ ಬಗ್ಗೆ ಮಾತಾಡೋಣ, ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋಣ. ಭಾಳಷ್ಟು ಜನ ಕ್ರೀಡೆ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ನಾಲೆಡ್ಜ್ ಇರೋದಿಲ್ಲ, ತರಬೇತಿ ಹೊಂದಿರೋದಿಲ್ಲ. ಅವರು ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ನಾವು ಕ್ರೀಡೆನ ಯಾವ ರೀತಿ ಮಾಡಬೇಕು, ಅದರಿಂದ ಏನು ಉಪಯೋಗ, ಅದರಿಂದ ಏನು ಪ್ರಯೋಜನ ಇದೆ, ಅಲ್ಪ ಸ್ವಲ್ಪ ಮಾಹಿತಿ ಇರುತ್ತೆ, ಪೂರ್ತಿಯಾಗಿ ಗೊತ್ತಿರೋಲ್ಲ. ಅಂಥವ್ರಿಗೆ ನಾನು ಈ ವಿಡಿಯೋ ಮುಖಾಂತರ ಕೆಲವು ಉಪಯುಕ್ತ ಮಾಹಿತಿಯನ್ನು ಕೊಡ್ತೀನಿ. ಕ್ರೀಡೆಯಲ್ಲಿ ಯಾರೇ ಆಗಲಿ ಭಾಗವಹಿಸುವವರು ಮೊದಲು ಅವರು ಎಷ್ಟು ಶಕ್ತಿ ಇದೆ, ನಮಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಖಚಿತಪಡಿಸ್ಕೋಬೇಕು. ಈ ಕ್ರೀಡೆ ಆಡೋದಕ್ಕೆ ನನ್ನ ಹತ್ರ ಅಷ್ಟು ಶಕ್ತಿ ಇದೆಯಾ ಇಲ್ವಾ? ಯಾಕೆ ಅಂತಂದರೆ ಕ್ರೀಡೆ ಅನ್ನೋದು ಶಕ್ತಿ ಇರೋರು ಮಾತ್ರ ಮಾಡಬೇಕು, ಶಕ್ತಿ ಇರೋರು ಮಾತ್ರ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಬೇಕು. ಯಾಕೆ ಅಂತಂದರೆ ಯಾವುದೇ ಕ್ರೀಡೆ ಅಥವಾ ಯಾವುದೇ ಸ್ಪೋರ್ಟ್ಸು ನಮ್ಮಲ್ಲಿರುವ ತಾಕತ್ತನ್ನು ನಾವು ಪ್ರದರ್ಶನ ಮಾಡೋದು, ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂತ ತೋರ್ಸೋಕ್ಕೋಸ್ಕರನೇ ನಾವು ಅದನ್ನು ಮಾಡೋದು. ನಾವು ಕ್ರೀಡೆಯನ್ನು ಅಭ್ಯಾಸ ಮಾಡಿ ಅದರಿಂದ ಶಕ್ತಿ ಬರೋಲ್ಲ. ಸ್ಪೋರ್ಟ್ಸನ್ನ ನಾವು ಅಭ್ಯಾಸ ಮಾಡೋದ್ರಿಂದ ನಮಗದರಿಂದ ಶಕ್ತಿ ಬರೋಲ್ಲ. ನಾವು ನಮ್ಮಲ್ಲಿರುವ ಶಕ್ತಿಯನ್ನು ಪ್ರದರ್ಶನ ಮಾಡೋದು. ಈಗ ನಿನ್ನಲ್ಲಿ ಶಕ್ತಿನೇ ಇಲ್ಲ, ನೀನು ಹೋಗಿ ಸ್ಪೋರ್ಟ್ಸಿಗೆ ಸೇರ್ತೀಯ, ಅಭ್ಯಾಸ ಮಾಡ್ತೀಯ, ಕ್ರೀಡೆಯಲ್ಲಿ ಭಾಗವಹಿಸ್ತೀಯ, ಅಲ್ಲಿ ನೀನು ಸೋಲ್ತೀಯ ಅಂತ ಇಟ್ಕೋ. ಕಾರಣ ಏನು? ನಿನ್ನಲ್ಲಿ ಶಕ್ತಿ ಇಲ್ಲ. ಶಕ್ತಿ ಪ್ರದರ್ಶನ ಮಾಡುವುದೇ ಕ್ರೀಡೆಯ ಮೂಲ ಉದ್ದೇಶ, ಅದು ನಿನಗೆ ಗೊತ್ತಿಲ್ಲ. ಸಪೋಸ್ ನಿನಗೆ ಆಸಕ್ತಿ ಇದೆ, ನಾನು ಸ್ಪೋರ್ಟ್ಸ್ ಮಾಡಬೇಕು ಅಂತ ಆಸಕ್ತಿ ಇದೆ, ಯಾವುದೇ ಕಾರಣಕ್ಕೂ ನಾನು ಸ್ಪೋರ್ಟ್ಸ್ ಮಾಡಿ ಗೆಲ್ಲಬೇಕು ಅಂತ ಆಸಕ್ತಿ ಇದ್ದರೆ ಮೊದಲು ಶಕ್ತಿ ಸಂಪಾದಿಸು. ನೀನು ಶಕ್ತಿಯನ್ನು ಉತ್ಪತ್ತಿ ಮಾಡು, ಶಕ್ತಿಯನ್ನು ಸಂಗ್ರಹಣೆ ಮಾಡು. ಶಕ್ತಿಯನ್ನು ಸಂಪಾದಿಸಿ ಆಮೇಲೆ ನೀನು ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಪ್ರದರ್ಶನ ಮಾಡು. ನೀನು ಶಕ್ತಿ ಬಗ್ಗೆ ಯೋಚನೆ ಮಾಡ್ದಂಗೆ ಹೋಗ್ಬಿಟ್ಟು ಯಾವುದೇ ಆಟ ಪಾಠ ಕ್ರೀಡೆಗಳಿಗೆ ಸೇರಬೇಡ. ಆದರೆ ಒಂದು ವಿಷಯ ನೀನು ನೆನಪಿನಲ್ಲಿಟ್ಕೋ, ಒಳ್ಳೆ ತರಬೇತಿದಾರರಿದ್ದರೆ, ಒಳ್ಳೆ ಟ್ರೈನಿಂಗ್ ಕೊಡೋರಿದ್ದರೆ, ಒಳ್ಳೆ ಗುರುಗಳಿದ್ದರೆ ಅವರು ನಿನಗೆ ಕ್ರೀಡೆಯಲ್ಲಿ ಯಾವ ರೀತಿ ಭಾಗವಹಿಸಬೇಕು, ಯಾವ ರೀತಿ ಶಕ್ತಿ ಉತ್ಪಾದನೆ ಮಾಡಬೇಕು, ಯಾವ ರೀತಿ ಶಕ್ತಿ ಸಂಗ್ರಹಣೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ, ಹೇಳಲೇಬೇಕು ಅವರು. ನೀನು ನಿಧಾನವಾಗಿ ಕ್ರೀಡೆಯಲ್ಲಿ ಅಭ್ಯಾಸ ಮಾಡ್ತಾ 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 ನಿಧಾನವಾಗಿ ಶಕ್ತಿ ಸಂಪಾದನೆ ಮಾಡ್ತಾ 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 ಒಂದು ದಿನ ನೀನು ನಿನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ಬೋದು. ಈಗ ನೀನು ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ಲು ಹೋದಾಗ ಅಲ್ಲಿ ರಾಜ್ಯದ ಈಗ ನ್ಯಾಷನಲ್ ಲೆವೆಲ್ ನೀನು ಹೋಗ್ತೀಯ, ಇಡೀ ರಾಜ್ಯದಲ್ಲಿ ನಾನೇ ಶಕ್ತಿವಂತ ಅಂತ ಹೇಳಿ ಹುಡುಗಾಗಲಿ ಹುಡುಗಿಯಾಗಲಿ ನಾವೇ ಶಕ್ತಿವಂತರು ಅಂತ ಅಲ್ಲಿ ಪ್ರೂವ್ ಮಾಡ್ತೀಯ ಇಡೀ ರಾಜ್ಯದಲ್ಲಿ. ಅಥವಾ ಇಂಟರ್ನ್ಯಾಷನಲ್ ನೀನು ಹೋದಾಗ ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶ ಇದ್ದಾವೋ ಅಷ್ಟು ದೇಶಗಳಲ್ಲಿ ನಾನೇ ಶಕ್ತಿವಂತ ಅಂತ ತೋರಿಸೋದಕ್ಕೋಸ್ಕರ ನೀನು ಹೋಗ್ತಾ ಇದೀಯ ಅಲ್ವಾ? ಈಗ ನಾವು ಸ್ಪೋರ್ಟ್ಸ್ ಅಂತ ಬಂದಾಗ ಯಾವ ರೀತಿ ಆಯ್ಕೆ ಮಾಡ್ತಾರೆ? ಮೊದಲು ತಾಲ್ಲೂಕು ಲೆವೆಲ್ನಲ್ಲಿ ಆಯ್ಕೆ ಮಾಡ್ತಾರೆ. ಎಲ್ಲ ಹಳ್ಳಿಗಳಿಂದ ಕರೆಸಿ ತಾಲ್ಲೂಕು ಲೆವೆಲ್ನಲ್ಲಿ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಬರ್ತಾರೆ ಯಾರೋ ಒಬ್ಬರು. ಅದರ ಅರ್ಥ ಏನು? ಇಡೀ ತಾಲ್ಲೂಕು, ಇಡೀ ಹಳ್ಳಿಗಳಲ್ಲಿ ಎಷ್ಟು ಹಳ್ಳಿ ಇದ್ದಾವೋ ಆ ಹಳ್ಳಿಯಲ್ಲಿ ನಾನೇ ಶಕ್ತಿವಂತ ಅಂತ ಪ್ರೂವ್ ಮಾಡ್ತೀಯ. ಮತ್ತು ಎಲ್ಲ ತಾಲ್ಲೂಕುಗಳು, ಎಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ನಡೀತದೆ, ಎಲ್ಲ ತಾಲ್ಲೂಕುಗಳು ಬರ್ತವೆ. ಬಂದುಬಿಟ್ಟು ಅಲ್ಲಿ ನೀನು ನಿನ್ನ ಶಕ್ತಿ ಪ್ರದರ್ಶನ ಮಾಡ್ತೀಯ. ಎಲ್ಲ ತಾಲ್ಲೂಕುಗಳಲ್ಲಿ ಇಡೀ ರಾಜ್ಯಕ್ಕೆ ನಾನೇ ಶಕ್ತಿವಂತ ಅಂತ ಪ್ರೂವ್ ಮಾಡ್ತೀಯ. ಮತ್ತು ಅಲ್ಲಿಂದ ಏನು ಮಾಡ್ತೀಯ? ಎಲ್ಲ ರಾಜ್ಯಗಳು ಬರ್ತವೆ. ಎಲ್ಲ ರಾಜ್ಯದಿಂದ ಗೆದ್ದವರು, ಫಸ್ಟ್ ಬಂದವರು ಒಂದು ಹತ್ರ ಬರ್ತಾರೆ. ಅದು ನ್ಯಾಷನಲ್ ಗೇಮ್.
ಆವಾಗ ನೀನು ಎಲ್ಲ ರಾಜ್ಯಗಳಲ್ಲಿ ನಾನೇ ಶಕ್ತಿವಂತ ಅಂತೇಳಿ ಇಡೀ ಅಷ್ಟೇ ರಾಜ್ಯದಲ್ಲಿದ್ದರೆ ನಾನೇ ಶಕ್ತಿವಂತ ಅಂತ ಪ್ರೂವ್ ಮಾಡ್ತೀಯ. ಅಲ್ಲಿ ಶಕ್ತಿ ಇದ್ರೇ ನೀನು ಜಯಿಸೋಕ್ಕೆ ಸಾಧ್ಯವಾಗುವುದು. ನೀನು ನ್ಯಾಷನಲ್ ಲೆವೆಲ್ನಲ್ಲಿ ನೀನು ಫಸ್ಟ್ ಬಂದರೆ ಇಡೀ ದೇಶದಲ್ಲೇ ನೀನೊಬ್ಬ ಶಕ್ತಿವಂತ ಅಂತ ಪ್ರೂವ್ ಮಾಡ್ದಂಗೆ. ನೀನು ಯೋಚನೆ ಮಾಡಬೇಕು, ಸುಮ್ಮನೆ ಎಲ್ಲ ಅಟೆಂಡ್ ಮಾಡಬಾರ್ದು. ಒಂದು ದೇಶದ ಮರ್ಯಾದೆ ಪ್ರಶ್ನೆ, ರಾಜ್ಯದ ಮರ್ಯಾದೆ ಪ್ರಶ್ನೆ ಅಲ್ವಾ? ಅದಕ್ಕೆ ಶಕ್ತಿಯನ್ನು ಸಂಪಾದನೆ ಮಾಡಿ, ಶಕ್ತಿ ಉತ್ಪತ್ತಿ ಮಾಡಿ, ಶಕ್ತಿ ಸಂಪಾದನೆ ಮಾಡಿ ಆಮೇಲೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ನೀನು ಶಕ್ತಿನೇ ಇಲ್ಲ, ನೀನು ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಹೆಂಗೆ? ಆಮೇಲೆ ಇನ್ನೊಂದು ಏನಂದರೆ, ಈಗ ಶಕ್ತಿವಂತರು ಆಯಾಸ ಆದಂಗೆಲ್ಲ ಅವರಲ್ಲಿ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರಲ್ಲಿ ವಿಪರೀತ ಶಕ್ತಿ ಇರುತ್ತೆ. ಆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ದುರ್ಬಲರು, ಶಕ್ತಿ ಇಲ್ಲದವರು ಆಟ ಆಡಿದರೆ ಆಯಾಸ ಆದಂಗೆಲ್ಲ ಅವರಲ್ಲಿ ಶಕ್ತಿ ಕಡಿಮೆ ಆಗುತ್ತೆ. ದುರ್ಬಲರು ಸ್ಪೋರ್ಟ್ಸ್ ಮಾಡಿದಾಗ ಅವ್ರಿಗೇನು ಅನುಭವ ಆಗುತ್ತೆ ಅಂದರೆ, ಅದು ಆಟ ಆಡಬೇಕಾದ್ರೆ ಆಯಾಸ ಆಗುತ್ತೆ. ಆಯಾಸ ಆದಂಗೆ ಅವರು ನಿಶ್ಶಕ್ತಿ ಆಗ್ತಾರೆ. ಆಯಾಸ ಆದಂಗೆ ಅವರಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರಿಗೇನು ಸ್ಪೋರ್ಟ್ಸ್ನಲ್ಲಿ ವಿನ್ ಆಗ್ತಾರೆ? ವಿನ್ ಆಗೋದಿಲ್ಲ. ಯಾವಾಗಲೂ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿದಾಗ ಆಯಾಸ ಜಾಸ್ತಿ ಆದಂಗೆಲ್ಲ ಶಕ್ತಿ ಜಾಸ್ತಿ ಆಗಬೇಕು. ಅದು ಶಕ್ತಿವಂತರಿಗೆ ಮಾತ್ರ ಸಾಧ್ಯ. ನೀವು ಸುಮ್ಮನೆ ಹೋಗ್ಬಿಟ್ಟು ಸ್ಪೋರ್ಟ್ಸ್ ಎಲ್ಲರೂ ಮಾಡ್ತಾರಂತ ನೀವು ಮಾಡಬಾರ್ದು. ನಮ್ಮ ದೇಹದಲ್ಲಿ ವೈಟಲ್ ಎನರ್ಜಿ ಅಂತ ಇರುತ್ತೆ. ವೈಟಲ್ ಪವರ್ ಅದು ಜಾಸ್ತಿ ಇರಬೇಕು ಸ್ಪೋರ್ಟ್ಸ್ ಮಾಡೋರಿಗೆ. ಈಗ ನಾವು ಸ್ಪೋರ್ಟ್ಸ್ ಮಾಡಬೇಕಾದ್ರೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡೋರಿಗೆ ಹೇಳ್ತೀವಿ ಏನಂತ, ವೈಟಲ್ ಎನರ್ಜಿ ಜಾಸ್ತಿ ಇರಬೇಕು, ವೈಟಲ್ ಎನರ್ಜಿನ ಇಂಪ್ರೂವ್ ಮಾಡ್ಕೋಬೇಕು, ವೈಟಲ್ ಎನರ್ಜಿ ಸ್ಟೋರ್ ಮಾಡಬೇಕು ಅಂತ. ಇದು ವೈಟಲ್ ಎನರ್ಜಿ ಅಂದರೆ ಏನಪ್ಪ ಅಂತಂದರೆ, ಅದು ಎಮರ್ಜೆನ್ಸಿ ಟೈಮ್ನಲ್ಲಿ ಮಾತ್ರ ಯೂಸ್ ಆಗುತ್ತೆ. ಎಮರ್ಜೆನ್ಸಿ ಟೈಮ್ ಅಂದರೆ, ಈಗ ನಿನ್ನಲ್ಲಿ ಆಯಾಸ ಜಾಸ್ತಿ ಆಗಿಬಿಟ್ಟು ಸ್ಪೋರ್ಟ್ಸ್ ಮಾಡಬೇಕಾದ್ರೆ ಆಯಾಸ ಜಾಸ್ತಿ ಆಗಿ ನಿಶ್ಶಕ್ತಿ ಆದಂಗೆ ಆದರೆ ಆವಾಗ ವೈಟಲ್ ಎನರ್ಜಿ ಬರುತ್ತೆ. ಅದು ವೈಟಲ್ ಎನರ್ಜಿ ಬ್ಯಾಲೆನ್ಸ್ ಮಾಡುತ್ತೆ. ಹೆಚ್ಚು ನಿನಗೆ ಆಯಾಸ ಆದಂಗೆಲ್ಲ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ. ಅದು ವೈಟಲ್ ಎನರ್ಜಿ. ನೀನು ಶಕ್ತಿ ಇಲ್ಲ, ಏನೂ ಇಲ್ಲ, ಸ್ಪೋರ್ಟ್ಸ್ ಮಾಡಿ ಸೋಲ್ತು ದೇಶಕ್ಕೂ ನಾಡಿಗೂ ಮನೆಗೂ ಕುಟುಂಬಕ್ಕೂ ರಾಜ್ಯಕ್ಕೂ ಕೆಟ್ಟ ಹೆಸರು ತರ್ತೀಯ. ಶಕ್ತಿ ಇಲ್ದಲೆ ಯಾಕೆ ಸ್ಪೋರ್ಟ್ಸ್ ಮಾಡ್ತೀಯ? ಸ್ಪೋರ್ಟ್ಸ್ ಮಾಡಬೇಡ. ಶಕ್ತಿ ಸಂಪಾದನೆ ಮಾಡು, ಆಮೇಲೆ ಸ್ಪೋರ್ಟ್ಸ್ ಮಾಡು. ಶಕ್ತಿ ಸಂಪಾದನೆ ಮಾಡೋಕ್ಕೋಸ್ಕರ ಸ್ಪೋರ್ಟ್ಸ್ ಮಾಡ್ತೀನಿ ಅಂತ ಅನ್ಬೇಡ. ನೀನು ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಿದರೆ ಅಥವಾ ಸ್ಪೋರ್ಟ್ಸನ್ನು ಪ್ರಾಕ್ಟೀಸ್ ಮಾಡಿದರೆ ಶಕ್ತಿ ಬರಲ್ಲ. ಶಕ್ತಿ ಬರಬೇಕು ಅಂದರೆ ಬೇರೆ ಮಾರ್ಗನೇ ಇದೆ. ಶಕ್ತಿ ಸಂಪಾದಿಸೋದು ಹೇಗೆ ಅಂತ ನೀನು ಗುರುಗಳಿಂದ ಕೇಳಿ ತಿಳಿದು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಅಂದರೆ ಶಕ್ತಿ ಸೂತ್ರದ ನಿಯಮಗಳನ್ನು ಪಾಲನೆ ಮಾಡು, ನಿನಗೆ ಶಕ್ತಿ ಬರುತ್ತೆ. ನಾವು ನಿಮಗೆ ಶಕ್ತಿ ಸಂಪಾದನೆ ಮಾಡೋದು ಹೇಗೆ ಮತ್ತು ಶಕ್ತಿ ಸಂರಕ್ಷಣೆ ಮಾಡೋದು ಹೇಗೆ ಅಂತ ತರಬೇತಿ ಕೊಡ್ತೀವಿ. ನಮ್ಮ ಹತ್ರ ನೀವು ತರಬೇತಿ ಪಡಿಬೋದು. ಬಟ್ ನಾನು ನಿನಗೇನು ಹೇಳ್ತೀನಿ ಅಂದರೆ, ತರಬೇತಿ ಪಡೆದಲೇ ಶಕ್ತಿ ಸಂಪಾದನೆ ಮಾಡೋಕ್ಕೆ ಹೋಗಬೇಡ. ತರಬೇತಿ ಪಡೆದಲೇ ಶಕ್ತಿ ಸಂರಕ್ಷಣೆ ಮಾಡೋದು, ಸಂಪಾದನೆ ಮಾಡೋಕ್ಕೆ ಹೋಗಬೇಡ. ಮೊದಲು ನೀನು ತರಬೇತಿ ಪಡಿ. ಶಕ್ತಿ ಅಂದರೆ ಏನು, ಅದು ಹೆಂಗೆ ಉತ್ಪಾದನೆ ಮಾಡಬೇಕು, ಅದು ಹೆಂಗೆ ಸಂಗ್ರಹಣೆ ಮಾಡಬೇಕು, ಅದು ಹೆಂಗೆ ಸಂರಕ್ಷಣೆ ಮಾಡಬೇಕು, ಅದು ಹೆಂಗೆ ಸದುಪಯೋಗ ಮಾಡಬೇಕು. ಮೊದಲು ನೀನು ಶಕ್ತಿವಂತರಾಗು. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮೊದಲು ಶಕ್ತಿವಂತರಾಗ್ರಿ, ಆಮೇಲೆ ಕ್ರೀಡೆಯಲ್ಲಿ ಭಾಗವಹಿಸ್ರಿ. ಶಕ್ತಿನೇ ಇಲ್ಲ ಅಂದರೆ ಕ್ರೀಡೆಯಲ್ಲಿ ಭಾಗವಹಿಸಬೇಡಿ, ಅದರಿಂದ ಅನಾಹುತಗಳಾಗ್ತವೆ. ಶಕ್ತಿ ನಾಶ ಮಾಡ್ಕೊಂಡವರು ದುರ್ಬಲರು ಅವರು ಕ್ರೀಡೆ ಸ್ಪೋರ್ಟ್ಸು ಎಲ್ಲ ಮಾಡಿದರೆ ಅವ್ರ ದೇಹ ನಶಿಸಿ ಹೋಗುತ್ತೆ ಜಲ್ದಿ. ಬಾಡಿ ಪಾರ್ಟ್ಸ್ ಎಲ್ಲ ವೀಕ್ ಆಗ್ತವೆ, ಅನೇಕ ರೋಗಗಳು ಬರ್ತವೆ, ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ತವೆ.
ಮೊದಲು ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರ್ತವೆ, ಆಮೇಲೆ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ ಬರ್ತವೆ. ದುರ್ಬಲ ವ್ಯಕ್ತಿಗಳು ಕ್ರೀಡೆಗಳಲ್ಲಿ ಭಾಗವಹಿಸಬಾರ್ದು ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡಬಾರ್ದು. ಮತ್ತು ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀನು ಗುರುಗಳ ಅಧೀನದಲ್ಲಿದ್ದು ಗುರುಗಳ ಮಾರ್ಗದರ್ಶನದಂತೆ ಮೊದಲು ಶಕ್ತಿ ಸಂಪಾದನೆ ಮಾಡು, ಆಮೇಲೆ ಕ್ರೀಡೆಯಲ್ಲಿ ಭಾಗವಹಿಸು. ಕ್ರೀಡೆಯಲ್ಲಿ ಭಾಗವಹಿಸುವುದರ ಉದ್ದೇಶ ಏನು ಅಂದರೆ, ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂಥೇಳಿ ಶಕ್ತಿ ಪ್ರದರ್ಶನ ಮಾಡೋದು. ಶಕ್ತಿ ಪ್ರದರ್ಶನ ಮಾಡೋದು ಅಂದ್ರೇನು? ಈಗ ನೀನು ಮೊದಲು ಹಿಂದಿನ ಕಾಲದಲ್ಲಿ ಹೋಗು, ಅವರು ಎಲ್ಲ ಪ್ರತಿಯೊಬ್ಬರೂ ವರ್ಷಕ್ಕೊಂದು ಸತಿ, ವರ್ಷಕ್ಕೆ 2 ಸತಿ ಅವರಲ್ಲಿ ಎಷ್ಟು ಶಕ್ತಿ ಇದೆ ಅಂಥೇಳಿ ಪರೀಕ್ಷೆ ಮಾಡ್ತಾಯಿದ್ರು. ಅವ್ರು ತೋರಿಸ್ತಾಯಿದ್ರು, ನನ್ನಲ್ಲಿ ಇಷ್ಟೊಂದು ಶಕ್ತಿ ಇದೆ ನೋಡು ಅಂತ. ಆಗ ಶಕ್ತಿವಂತರಿಗೆ ಭಾಳ ಬೆಲೆ ಇತ್ತು. ಈಗ ಶಕ್ತಿವಂತರಿಗೆ ಬೆಲೆ ಇಲ್ಲ. ಶಕ್ತಿವಂತರನ್ನ ನೋಡಿದರೆ ದ್ವೇಷ ಮಾಡ್ತಾರೆ, ಶಕ್ತಿವಂತರನ್ನ ಕಂಡರೆ ದ್ವೇಷ ಮಾಡ್ತಾರೆ. ಶಕ್ತಿವಂತರಾಗೋದಕ್ಕೆ ಬಿಡೋದಿಲ್ಲ. ಇವಾಗ 2024ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಾತಾಡ್ತಿದ್ದೀನಿ. ಈ ಸಂದರ್ಭದಲ್ಲಿ ಪ್ರಪಂಚ ಹೆಂಗಿದೆ ಅಂದರೆ, ಈ ಶಕ್ತಿಯನ್ನು ಉತ್ಪಾದನೆ ಮಾಡೋಕ್ಕೂ ಬಿಡಲ್ಲ, ಶಕ್ತಿ ಸಂಗ್ರಹಣೆ ಮಾಡೋಕ್ಕೂ ಬಿಡಲ್ಲ, ಶಕ್ತಿ ಸಂರಕ್ಷಣೆ ಮಾಡೋಕ್ಕೂ ಬಿಡೋದಿಲ್ಲ ಜನ. ತಂದೆ ತಾಯಿನೇ ಮಕ್ಕಳಿಗೆ ಕಲಿಸೋದಿಲ್ಲ. ಅಪ್ಪ ನಾನು ಶಕ್ತಿ ಸಂರಕ್ಷಣೆ ಮಾಡ್ತೀನಿ ಅಂತೇಳಿ ಅವರು ತಂದೆ ತಾಯಿಗಳಿಗೆ ಹೇಳಿದರೆ ಅವರೇ ಕಳಿಸೋದಿಲ್ಲ. ತಂದೆ ತಾಯಿನೇ ಮಕ್ಕಳಿಗೆ ಶಕ್ತಿ ಸಂಪಾದನೆ ಮಾಡು ಅಂತ ಹೇಳೋದಿಲ್ಲ. ಯಾಕೆ ಅಂತಂದರೆ ಅವ್ರಿಗೂ ಗೊತ್ತಿಲ್ಲ. ತಂದೆ ತಾಯಿಗೆ ಗೊತ್ತಿಲ್ಲ ಅಂದರೆ ಮಕ್ಕಳಿಗೇನು ಕಲಿಸ್ತಾರೆ? ಒಂದು ವೇಳೆ ಮಕ್ಕಳು ಬುದ್ಧಿವಂತರಾಗಿ ಅವ್ರೇನಾದರೂ ಮಾಡೋಕ್ಕೆ ಹೋದರೆ ಇವರ ಸಹಕಾರ ಕೊಡಲ್ಲ, ಅಡ್ಡ ಬರ್ತಾರೆ. ಹೀಗಾಗಿ ದುರ್ಬಲ ಸಮಾಜ, ದುರ್ಬಲ ವ್ಯಕ್ತಿತ್ವ, ದುರ್ಬಲ ಕ್ರೀಡೆಗಳು, ದುರ್ಬಲ ವ್ಯಕ್ತಿಗಳು ಜಾಸ್ತಿ ಆಗ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಒಂದು ನೆನಪು ಮಾಡೋದು, ಒಂದು ಎಚ್ಚರಿಕೆ ಕೊಡೋದು, ಶಕ್ತಿ ನಾಶ ಮಾಡ್ಕೊಂಡು ಎಲ್ಲ ಹಾಳಾಗಿ ಹೋಗ್ತಾ ಇದ್ದಾರೆ. ಶಕ್ತಿ ನಾಶ ಮಾಡ್ಕೋಬೇಡಿ, ಶಕ್ತಿಯನ್ನು ಸಂರಕ್ಷಣೆ ಮಾಡಿ, ಎಲ್ಲರೂ ಶಕ್ತಿವಂತರಾಗಿ. ಶಕ್ತಿವಂತರಾಗೋದಕ್ಕೆ ಏನು ಮಾಡಬೇಕೋ ಅದನ್ನು, ಆ ಜ್ಞಾನವನ್ನು ಮೊದಲು ಕಲೀರಿ ಅಂತ ನಾನು ಈ ಮೂಲಕ ನಿಮಗೆಲ್ಲ ಒಂದು ಸಂದೇಶವನ್ನು ಕೊಡ್ತಾಯಿದ್ದೀನಿ. ನೀವು ಅರ್ಥ ಮಾಡಿಕೊಂಡು ಲೈಫ್ನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಮೊದಲು ಶಕ್ತಿ ಸಂಪಾದನೆ ಮಾಡು, ಆಮೇಲೆ ಸಾಧನೆ ಯಾವುದಾದ್ರೂ ಮಾಡು. ಶಕ್ತಿ ಸಂಪಾದನೆ ಮಾಡೋದು ಕೂಡ ಒಂದು ಸಾಧನೆಯೇ. ನೀನು ಶಕ್ತಿ ಸಂಪಾದನೆ ಮಾಡಿಕೊಂಡು ಶಕ್ತಿ ಸಂರಕ್ಷಣೆ ಮಾಡಿಕೊಂಡು ಮಾಡುವ ಎಲ್ಲ ಕೆಲಸಗಳನ್ನೂ ಅದು ಒಂದು ಸಾಧನೆಯೇ. ಮತ್ತು ಅದರಲ್ಲಿ ಜಯ ಸಿಗುತ್ತೆ, ಕೀರ್ತಿಶಾಲಿಗಳಾಗ್ತೀರ. ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು.